ಈ ಫೋರ್ತ್ ಕ್ವಶನ್, ಇಲ್ಲಿ 2 ಈಕ್ವೇಶನ್ ಕೊಟ್ಟಿದ್ದಾರೆ, ಅದನ್ನ ಸಾಲ್ವ್ ಮಾಡ್ಬೇಕು. ಬಟ್ ಗ್ರಾಫಿಕಲ್ ಮೆಥಡ್ ಇಂದ ಸಾಲ್ವ್ ಮಾಡ್ಬೇಕು. ಸೊ ಅದನ್ನ ಯಾವ ತರ ಸಾಲ್ವ್ ಮಾಡ್ಬೇಕು ನೋಡ್ರಿ. ಇದನ್ನ ನಾನು ಈಕ್ವೇಶನ್ 1 ಅಂತ ಕರಿತೀನಿ, ಇದನ್ನ ಈಕ್ವೇಶನ್ 2 ಅಂತ ಕರಿತೀನಿ. ಈಗ ಫಸ್ಟ್ ಈಕ್ವೇಶನ್ ತಗೊಳ್ಳೋಣ. ಏನಿದೆ ಫಸ್ಟ್ ಈಕ್ವೇಶನ್? ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 8 ಅಂತ ಇದೆ. ನೀವು ಸಾಲ್ವ್ ಮಾಡ್ಬೇಕಾದ್ರೆ ಗ್ರಾಫಿಕಲ್ ಮೆಥಡ್ y ಒಂದೇ ಲೆಫ್ಟ್ ಸೈಡ್ ಇಟ್ಕೋಬೇಕು. ಓಕೆ, ಸೊ ಇವಾಗ ಏನ್ ಮಾಡ್ತೀನಿ ನಾನು, 2y ಇಸ್ ಈಕ್ವಲ್ ಟು ಈ ಪ್ಲಸ್ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಆಗುತ್ತೆ. ಆಮೇಲೆ ಈಗ y ಒಂದೇ ಲೆಫ್ಟ್ ಸೈಡ್ ಇಟ್ಕೊಂಡ್ರೆ ಅವಾಗ ಏನಾಗುತ್ತೆ, 8 ಮೈನಸ್ ಎಕ್ಸ್ ಇಂಟು 2 ಈ ಕಡೆ ಬಂದ್ರೆ ಡಿವೈಡ್ ಬೈ 2 ಆಯ್ತು. ಓಕೆ, ಸೊ ನಮಗೆ ಇವಾಗ ಏನ್ ಗೊತ್ತಾಯ್ತು, y ಇಸ್ ಈಕ್ವಲ್ ಟು 8 ಮೈನಸ್ ಎಕ್ಸ್ ಬೈ 2 ಆಯ್ತು. ಸೊ ನಾನೇನ್ ಮಾಡ್ತೀನಿ, ಇಲ್ಲೊಂದು ಟೇಬಲ್ ಬರಿತೀನಿ. ಓಕೆ, ಎಕ್ಸ್ ವೈ, ಓಕೆ, 4 ವ್ಯಾಲ್ಯೂ ತಗೋಬೇಕು. ಈಗ ಈ ಈಕ್ವೇಶನ್ ಇದೆ ನೋಡ್ರಿ, ಇದನ್ನ ಈಕ್ವೇಶನ್ 3 ಅಂತ ಅನ್ರಿ. ಓಕೆ, ಈ ಈಕ್ವೇಶನ್ ಅಲ್ಲಿ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ತಗೋಣ. ಈಗ ಫಸ್ಟ್ ನಾನು ಎಕ್ಸ್ ಇದ್ದಲ್ಲಿ 0 ಹಾಕ್ತೀನಿ. ಎಕ್ಸ್ ಇದ್ದಲ್ಲಿ 0 ಹಾಕಿದಾಗ ಏನಾಗುತ್ತೆ ನೋಡ್ರಿ, y ಇಸ್ ಈಕ್ವಲ್ ಟು 8 ಮೈನಸ್, ಇಲ್ಲಿ ಎಕ್ಸ್ ಇದ್ದಾಗ ಏನಾಗ್ಬೇಕು, 0 ಆಗ್ಬೇಕು. 8 ಮೈನಸ್ 0 ಬೈ 2. ಸೊ ಏನಾಯ್ತು, 8 ಮೈನಸ್ 0 8 ಆಯ್ತು, 8 ಬೈ 2 ಆಯ್ತು. ಸೊ 2 1 ಜಾ 2 4 ಜಾ. ಸೊ y ವ್ಯಾಲ್ಯೂ ಏನ್ ಬಂತು, 4 ಅಂತ ಬಂತು. ಈಗ ನೀವು ನೋಡಿದ್ರೆ ಎಕ್ಸ್ 0 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು, 4 ಅಂತ ಬಂತು. ಈಗ ನೆಕ್ಸ್ಟ್ ಎಕ್ಸ್ ಇದ್ದಲ್ಲಿ ನಾನಿಲ್ಲಿ 1 ತಗೊಳಲ್ಲ. 1 ತಗೊಂಡ್ರೆ 8 ಮೈನಸ್ 1 7 ಆಗುತ್ತೆ. 7 ಬೈ 2 ಡೆಸಿಮಲ್ ಬರುತ್ತೆ. ಸೊ ನಾನು 1 ತಗೊಳ್ಳಾರ್ದಂಗೆ ನಾನೇನ್ ಮಾಡ್ತೀನಿ, ಎಕ್ಸ್ ಇದ್ದಲ್ಲಿ 2 ಅಂತ ತಗೊಂತೀನಿ. ಸೊ ಎಕ್ಸ್ ಇದ್ದಲ್ಲಿ ಏನ್ ತಗೊಂತೀನಿ ಇವಾಗ, 2 ಅಂತ ತಗೊಂತೀನಿ. ಸೊ y ಇಸ್ ಈಕ್ವಲ್ ಟು 8 ಮೈನಸ್, ಈಗ ನೀವು ಎಕ್ಸ್ ಇದ್ದಲ್ಲಿ ಏನಾಗ್ಬೇಕು, ಎಕ್ಸ್ ಇದ್ದಲ್ಲಿ ಹಾಕ್ಬೇಕು 8 ಮೈನಸ್ 2 ಬೈ 2. ಸೊ ಅವಾಗ ಏನಾಯ್ತು, y ಇಸ್ ಈಕ್ವಲ್ ಟು 8 ಮೈನಸ್ 2 ಏನಾಯ್ತು, 6 ಆಯ್ತು. 6 ಬೈ 2. ಸೊ ಕ್ಯಾನ್ಸಲ್ ಮಾಡಿದ್ರೆ 2 1 ಜಾ 2 3 ಜಾ. ಸೊ y ವ್ಯಾಲ್ಯೂ ಏನ್ ಬಂತು, 3 ಬಂತು. ಓಕೆ, ಸೊ ಈಗ ನೀವು ಎಕ್ಸ್ 2 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು, 3 ಅಂತ ಬಂತು. ನೀವು ಜಸ್ಟ್ 2 ವ್ಯಾಲ್ಯೂ ಮಾಡಿ ತೋರಿದ್ರೆ ಸಾಕು. ಈಗ ನೆಕ್ಸ್ಟ್ ರಿಮೈನಿಂಗ್ 2 ವ್ಯಾಲ್ಯೂ ಯಾವ ತರ ಬರಿಬೇಕು ನೋಡ್ರಿ. ಈಗ ಇಲ್ಲಿ ಎಷ್ಟು ಜಾಸ್ತಿ ಆಗಿದೆ, 2 ಜಾಸ್ತಿ ಆಗಿದೆ. ಸೊ ನಾವ್ ಇವಾಗ ಏನ್ ಮಾಡೋಣ, 2 2 ಜಾಸ್ತಿ ಮಾಡ್ಕೊಂಡು ತಗೋಣ. 2 ಪ್ಲಸ್ 2 4, 4 ಪ್ಲಸ್ 2 6 ಆಗುತ್ತೆ. ಓಕೆ, ಆಮೇಲೆ ಇಲ್ಲಿ ಏನಾಗುತ್ತೆ ನೋಡ್ರಿ, y ವ್ಯಾಲ್ಯೂ ಇಲ್ಲಿ 4 ಇರೋದು 3 ಆಗಿದೆ, 1 ಕಡಿಮೆ ಆಗ್ತಾ ಇದೆ. ಸೊ ಇವಾಗ ಏನ್ ಮಾಡೋಣ, 1 1 ಕಡಿಮೆ ಮಾಡ್ಕೊಂಡು ಹೋಗೋಣ. 3 ಅಲ್ಲಿ 1 ಹೋದ್ರೆ 2, 4 ಅಲ್ಲಿ 1 ಹೋದ್ರೆ 1. ಓಕೆ, ಸೊ ಇದು ಬಂದ್ಬಿಟ್ಟು ಫಸ್ಟ್ ಈಕ್ವೇಶನ್ ಟೇಬಲ್. ಯಾವುದು, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 8 ಇದಲ್ಲ, ಟೇಬಲ್ ಇದು. ಓಕೆನಾ, ಸೊ ಈಗ ನೆಕ್ಸ್ಟ್ ಈಕ್ವೇಶನ್ ತಗೋಣ. ಇದನ್ನ ಎರೇಸ್ ಮಾಡ್ಬಿಡ್ತೀನಿ ಇವಾಗ. ಈಗ ಸೆಕೆಂಡ್ ಈಕ್ವೇಶನ್ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಅಂತ ಕೊಟ್ಟಿದ್ದಾರೆ. ಓಕೆ, ನಾನೇನ್ ಹೇಳಿದೆ, y ಒಂದೇ ಲೆಫ್ಟ್ ಸೈಡ್ ಇಟ್ಕೋಬೇಕು, ಇನ್ನು ಉಳಿದಿದ್ದೆಲ್ಲ ರೈಟ್ ಸೈಡ್ ಶಿಫ್ಟ್ ಮಾಡ್ಬೇಕು. ಪ್ಲಸ್ ಎಕ್ಸ್ ಈ ಕಡೆ ಹೋದ್ರೆ ಮೈನಸ್ ಎಕ್ಸ್ ಆಯ್ತು. ಇದನ್ನ ನಾವು ಈಕ್ವೇಶನ್ 4 ಅಂತ ಅನ್ನೋದು. ಈಗ ಇದಕ್ಕೊಂದು ಟೇಬಲ್ ಹಾಕ್ತೀನಿ. ಓಕೆ, ಇದು ಎಕ್ಸ್, ಇದು ವೈ. ಓಕೆನಾ, ಈಗ ನಾವೇನ್ ಮಾಡೋಣ, ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ತಗೋಣ. ಎಕ್ಸ್ ಇದ್ದಲ್ಲಿ ಫಸ್ಟ್ ಏನ್ ಮಾಡೋಣ, 0 ಹಾಕೋಣ. y ಇಸ್ ಈಕ್ವಲ್ ಟು 5 ಮೈನಸ್ ಎಕ್ಸ್ ಇದ್ದಲ್ಲಿ 0 ಹಾಕೋಣ. ಸೊ 5 ಮೈನಸ್ 0 ಏನಾಗುತ್ತೆ, 5 ಆಗುತ್ತೆ. ಸೊ ಎಕ್ಸ್ 0 ತಗೊಂಡಾಗ y ವ್ಯಾಲ್ಯೂ ಏನ್ ಬಂತು, 5 ಅಂತ ಬಂತು. ಓಕೆ, ನೆಕ್ಸ್ಟ್ ಈಗ ಎಕ್ಸ್ ಇದ್ದಲ್ಲಿ ಏನ್ ಹಾಕೋಣ, 1 ಹಾಕೋಣ. ಸೊ y ಇಸ್ ಈಕ್ವಲ್ ಟು, ಇವಾಗ ನಾವು ಎಕ್ಸ್ ಇದ್ದಲ್ಲಿ ಏನಾಗ್ಬೇಕು, 1 ಹಾಕ್ಬೇಕು. ಸೊ ನಥಿಂಗ್ ಬಟ್ ಏನಾಯ್ತು, 5 ಮೈನಸ್ 1 ಎಷ್ಟಾಯ್ತು, 4 ಆಯ್ತು. ಸೊ ಎಕ್ಸ್ 1 ತಗೊಂಡ್ರೆ y ವ್ಯಾಲ್ಯೂ ಏನ್ ಬಂತು, 4 ಬಂತು. ಓಕೆ, ನೀವು 2 ವ್ಯಾಲ್ಯೂ ಈ ತರ ಕ್ಯಾಲ್ಕುಲೇಷನ್ ಮಾಡಿ ತೋರಿದ್ರೆ ಸಾಕು. ಈಗ ನೆಕ್ಸ್ಟ್ ಹೆಂಗ್ ಬರಿಬೇಕು ನೋಡ್ರಿ, ಏನಾಗಿದೆ, 1 ಜಾಸ್ತಿ ಆಗಿದೆ. 1 ಜಾಸ್ತಿ ಆಗಿದೆ ಅಂದ್ರೆ 1 1 ಜಾಸ್ತಿ ಮಾಡ್ಕೊಂಡು ಹೋಗೋಣ. 1 ಪ್ಲಸ್ 1 ಪ್ಲಸ್ 1 3 ಆಯ್ತು. ಈಗ ನೀವು y ನೋಡಿದ್ರೆ 1 ಕಡಿಮೆ ಆಗ್ತಾ ಇದೆ, 1 ಕಡಿಮೆ ಆಗಿದೆ. ನಾವು ಏನ್ ಮಾಡೋಣ, 1 1 ಕಡಿಮೆ ಮಾಡ್ಕೊಂಡು ಹೋಗೋಣ. 4 ಮೈನಸ್ 1 3, 3 ಮೈನಸ್ 1 2.
ಓಕೆ, ಇದು ಬಂದ್ಬಿಟ್ಟು ಸೆಕೆಂಡ್ ಈಕ್ವೇಶನ್ ಟೇಬಲ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5 ಟೇಬಲ್. ಸೊ ಇವಾಗ ಏನ್ ಮಾಡೋಣ, ಇವೆರಡು ಟೇಬಲ್ ಗೆ ಗ್ರಾಫ್ ನ ಪ್ಲಾಟ್ ಮಾಡೋಣ. ಓಕೆ, ಸೊ ಇವಾಗ ನಾವೇನ್ ಮಾಡೋಣ, ಇಲ್ಲಿ ತಗೊಂಡೆ ನಾನು. ಸೊ ಇಲ್ಲಿ ಪ್ಲಾಟ್ ಮಾಡೋಣ. ಫಸ್ಟ್ ಇದು ಗ್ರಾಫ್ ಅನ್ಕೊಳ್ರಿ. ಈಗ ಫಸ್ಟ್ ನಾವು ಗ್ರಾಫ್ ಅಲ್ಲಿ ಮೇನು ಸ್ಕೇಲ್ ಕಂಪಲ್ಸರಿ ಬರೀಬೇಕು, ಇಲ್ಲಾಂದ್ರೆ ಮಾರ್ಕ್ಸ್ ಕಟ್ ಮಾಡ್ತಾರೆ. ಸೊ ಸ್ಕೇಲ್ ಬಂದ್ಬಿಟ್ಟು ನೀವೇ ನೋಡ್ರಲ್ಲಿ ಎಕ್ಸ್ ಆಕ್ಸಿಸ್ ಅಲ್ಲಿ ಎಷ್ಟೆಷ್ಟು ಗ್ಯಾಪ್ ಬಿಟ್ಟಿದ್ದೀನಿ, 1 ಗ್ಯಾಪ್ ಬಿಟ್ಟಿದ್ದೀನಿ. ಸೊ ಏನ್ ಬರಬೇಕು, ಸ್ಕೇಲ್ ಆನ್ ಎಕ್ಸ್ ಆಕ್ಸಿಸ್ ಏನ್ ಬರಬೇಕು ನೀವು, 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ಬರೀಬೇಕು. ಓಕೆ, ಅದೇ ರೀತಿ ನೀವು ವೈ ಆಕ್ಸಿಸ್ ನೋಡಿದ್ರು ಕೂಡ 1 ಗ್ಯಾಪ್ ಇದೆ. ಸೊ ಅವು ಏನ್ ಬರೀಬೇಕು, ಆನ್ ವೈ ಆಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ಬರೀಬೇಕು. ಓಕೆನಾ, ಈಗ ಈ ಈಕ್ವೇಶನ್ ಫಸ್ಟ್ ಗ್ರಾಫ್ ಪ್ಲಾಟ್ ಮಾಡೋಣ. ಯಾವುದು, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 8 ಗೆ. ಸೊ ಫಸ್ಟ್ ಏನ್ ಕೊಟ್ಟಿದ್ದಾರೆ ನೋಡ್ರಿ ಅವರು, 0 ಇದ್ದಾಗ 4, ಎಕ್ಸ್ 0 ಇದ್ದಾಗ ವೈ ವ್ಯಾಲ್ಯೂ ಏನು 4. ಸೊ ಎಲ್ಲಿ ಬರುತ್ತೆ, ಎಕ್ಸ್ 0 ಇದ್ದಾಗ ವೈ ವ್ಯಾಲ್ಯೂ 4 ಅಂದ್ರೆ ಇಲ್ಲಿ ಬರುತ್ತೆ, ಇಲ್ಲಿ ಪ್ಲಾಟ್ ಮಾಡ್ತೀವಿ. ನೆಕ್ಸ್ಟ್ ಏನು, ಎಕ್ಸ್ 2 ಇದ್ದಾಗ ವೈ ವ್ಯಾಲ್ಯೂ 3. ಸೊ ಎಕ್ಸ್ ಇಲ್ಲಿ 2 ಇದೆ, ಎಕ್ಸ್ 2 ಇದ್ದಾಗ ವೈ ವ್ಯಾಲ್ಯೂ ಏನಂತೆ 3 ಅಂತ ಕೊಟ್ಟಿದ್ದಾರೆ. ಓಕೆ, ಇಲ್ಲಿ ಪ್ಲಾಟ್ ಆಗುತ್ತೆ. ನೆಕ್ಸ್ಟ್ ಎಕ್ಸ್ 4 ಇದ್ದಾಗ ವೈ ವ್ಯಾಲ್ಯೂ 2. ಸೊ ಎಕ್ಸ್ 4 ಇದ್ದಾಗ ವೈ ವ್ಯಾಲ್ಯೂ ಏನು, ಓಕೆ ಇಲ್ಲಿ ಪ್ಲಾಟ್ ಮಾಡೋಣ. ಓಕೆ, ನೀಟಾಗಿ ಪ್ಲಾಟ್ ಮಾಡೋಣ. ಓಕೆ, ನೆಕ್ಸ್ಟ್ ಎಕ್ಸ್ 6 ಇದ್ದಾಗ ವೈ ವ್ಯಾಲ್ಯೂ ಏನು 1. ಓಕೆ, ಎಕ್ಸ್ 6 ಇದ್ದಾಗ ವೈ ವ್ಯಾಲ್ಯೂ ಏನು 1. ಓಕೆ, ಸೊ ಇವಾಗ ಏನ್ ಮಾಡೋಣ, ಇವು 4 ಪಾಯಿಂಟ್ ನ ಜಾಯಿನ್ ಮಾಡೋಣ. ಓಕೆನಾ, ಜಾಯಿನ್ ಮಾಡ್ಬಿಟ್ಟು ಇದನ್ನ ಎಕ್ಸ್ಟೆಂಡ್ ಮಾಡ್ಬೋದು. ಓಕೆ, ಈ ಕಡೆ ಕೂಡ ಒಂದ್ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ರಿ. ಓಕೆ, ಈ ಲೈನ್ ಬಂದ್ಬಿಟ್ಟು ಯಾವ ಈಕ್ವೇಶನ್, ಎಕ್ಸ್ ಪ್ಲಸ್ 2y ಇಸ್ ಈಕ್ವಲ್ ಟು 8. ಓಕೆ, ಈಗ ಈ ಲೈನ್ ಡ್ರಾ ಮಾಡಿದ್ವಿ. ಈಗ ಈ ಲೈನ್ ಡ್ರಾ ಮಾಡೋಣ, ಯಾವುದು, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಓಕೆ, ಅವ್ರು ಏನ್ ಕೊಟ್ಟಿದ್ರು ನೋಡ್ರಿ, ಎಕ್ಸ್ 0 ಇದ್ದಾಗ ವೈ ವ್ಯಾಲ್ಯೂ 5. ಓಕೆ, ಸೊ ಎಕ್ಸ್ 0 ಇದ್ದಾಗ ವೈ ವ್ಯಾಲ್ಯೂ 5 ಎಲ್ಲಿ ಪ್ಲಾಟ್ ಮಾಡ್ಬೇಕು, ಇಲ್ಲಿ ಪ್ಲಾಟ್ ಮಾಡ್ಬೇಕು. ನೆಕ್ಸ್ಟ್ ಎಕ್ಸ್ 1 ಇದ್ದಾಗ ವೈ ವ್ಯಾಲ್ಯೂ 4. ಎಕ್ಸ್ 1 ಇದ್ದಾಗ ವೈ ವ್ಯಾಲ್ಯೂ ಏನು 4, ಇಲ್ಲಿ ಪ್ಲಾಟ್ ಆಗುತ್ತೆ. ನೆಕ್ಸ್ಟ್ ನೋಡ್ರಿ, ಎಕ್ಸ್ 2 ಇದ್ದಾಗ ವೈ ವ್ಯಾಲ್ಯೂ 3. ಓಕೆ, ಸೊ ಎಕ್ಸ್ 2 ಇದ್ದಾಗ ವೈ ವ್ಯಾಲ್ಯೂ 3. ಸೊ ಇಲ್ಲೇ ಇಂಟರ್ಸೆಕ್ಟ್ ಆಗುತ್ತೆ ನೋಡ್ರಿ. ಈಗ ಎಕ್ಸ್ಟೆಂಡ್ ಮಾಡಕತ್ತೆ ನೋಡ್ರಿ, ಅಲ್ಲೇ ಇಂಟರ್ಸೆಕ್ಟ್ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಬಂದ್ಬಿಟ್ಟು ಎಕ್ಸ್ 3 ಇದ್ದಲ್ಲಿ ವೈ ಏನು 2. ಎಕ್ಸ್ 3 ತಗೊಂಡ್ರೆ ವೈ ವ್ಯಾಲ್ಯೂ ಏನ್ ಬಂದಿದೆ 2 ಬಂದಿದೆ, ಇಲ್ಲಿ ಪ್ಲಾಟ್ ಆಗುತ್ತೆ. ಈಗ ಇವು 4 ಪಾಯಿಂಟ್ ನ ಜಾಯಿನ್ ಮಾಡೋಣ. ಓಕೆ, ಇದನ್ನ ಎಕ್ಸ್ಟೆಂಡ್ ಮಾಡ್ರಿ. ಈಗ ಈ ಲೈನ್ ಬಂದ್ಬಿಟ್ಟು ಯಾವ ಈಕ್ವೇಶನ್, ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 5. ಓಕೆ, ಈಗ ನೀವು ನೋಡ್ರಿ, ಇವೆರಡು ಲೈನು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ, ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಓಕೆ, ಇವೆರಡು ಲೈನು ಇಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಸೊ ಅವಾಗ ಏನ್ ಮಾಡ್ರಿ, ಈ ಡಾಟೆಡ್ ಲೈನ್ ಇಂದ ಜಾಯಿನ್ ಮಾಡ್ತಿರಲ್ಲ. ಓಕೆ, ಸೊ ಎಷ್ಟು ಬಂತು, ಇದು ಬಂದು ಎಕ್ಸ್ ಆಕ್ಸಿಸ್ ತಾನೆ, ಇದು ಬಂದು ಎಕ್ಸ್ ಆಕ್ಸಿಸ್. ಸೊ ಎಲ್ಲಿ ಟಚ್ ಆಗ್ತಾ ಇದೆ, ಟಚ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಎಕ್ಸ್ ವ್ಯಾಲ್ಯೂ ಬಂದ್ಬಿಟ್ಟು 2. ಆಮೇಲೆ ಈಗ ನೀವು ನೋಡ್ರಿ, ಇಲ್ಲಿ ಜಾಯಿನ್ ಆದಾಗ ಇಲ್ಲಿ ಎಕ್ಸ್ಟೆಂಡ್ ಮಾಡ್ರಿ, ವೈ ಆಕ್ಸಿಸ್ ಟಚ್ ಮಾಡ್ರಿ. ವೈ ಆಕ್ಸಿಸ್ ಟಚ್ ಮಾಡಿದಾಗ ಎಲ್ಲಿ ಟಚ್ ಆಗ್ತಾ ಇದೆ, ಅದು 3 ಕಡೆ ಟಚ್ ಆಗ್ತಾ ಇದೆ. ಸೊ ವೈ ವ್ಯಾಲ್ಯೂ ಏನು 3. ಸೊ ಆನ್ಸರ್ ಬಂದ್ಬಿಟ್ಟು ಎಕ್ಸ್ ಈಕ್ವಲ್ ಟು 2, ವೈ ಇಸ್ ಈಕ್ವಲ್ ಟು 3. ನೀವು ಇಲ್ಲಿ ವ್ಯಾಲ್ಯೂ ಹಾಕಿ ಚೆಕ್ ಮಾಡ್ರಿ, ನೀವೇ ನೋಡ್ರಿ. ಎಕ್ಸ್ ಇದ್ದಲ್ಲಿ 2 ಹಾಕ್ರಿ, ವೈ ಇದ್ದಲ್ಲಿ ಏನು 3 ಹಾಕ್ರಿ, ಎಷ್ಟು ಬರುತ್ತೆ ನೋಡ್ರಿ, 4 3 6, 6 ಪ್ಲಸ್ 2 8. ಸೊ ಕರೆಕ್ಟ್ ಬಂತು. ಅದೇ ರೀತಿ ಇಲ್ಲಿ ಕೂಡ ಸಬ್ಸ್ಟಿಟ್ಯೂಟ್ ಮಾಡ್ರಿ, ಎಕ್ಸ್ ಇದ್ದಲ್ಲಿ 2, ಸೊ ವೈ ಇದ್ದಲ್ಲಿ ಏನು 3, 2 ಪ್ಲಸ್ 3 ಏನು 5. ಸೊ ಈ ನಿಮ್ಗೆ ಗೊತ್ತಾಗ್ಬಿಡುತ್ತೆ ನೀವು ಕರೆಕ್ಟ್ ಮಾಡಿದಾರಾ ಇಲ್ಲ. ಸೊ ಇದು ಬಂದ್ಬಿಟ್ಟು ಈ ತರ ಆನ್ಸರ್. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ನೀವು ನನ್ನ ಚಾನಲ್ ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಯಾಕಂದ್ರೆ ಎಕ್ಸಾಮ್ ಟೈಮ್ ಅಲ್ಲಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ ಮಾಡಲ್ ಕ್ವಶನ್ ಪೇಪರ್ ಸೆಟ್ 3 ಎಲ್ಲಾ ಪ್ರಾಬ್ಲಮ್ ಮಾಡ್ಬಿಟ್ಟು ಅದ್ರ ಪ್ಲೇ ಲಿಸ್ಟ್ ಲಿಂಕು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ.
ಅದನ್ನ ನೀವು ರೆಫರ್ ಮಾಡಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ ನಿಮ್ಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ನ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು ಇಲ್ಲ ನೋಟ್ಸ್ ಕೊಟ್ರೆ ಅಪ್ಡೇಟ್ ಇದ್ರೆ ಗೊತ್ತಾಗುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಫಾಲೋ ಮಾಡಿ.